ಶಾಲೆ ಸೂಟಿ ಇತ್ತಲ್ಲ, ಆವಾಗ ಕಟ್ಟಿಂಗ್ ಮಾಡೋರು ಇರ್ತಾರಲ್ಲ, ಕ್ಷೌರ ಮಾಡೋರು, ಅವ್ರನ್ನ ಕರೆಸಿದಳು ಹೆಣ್ಮಗಳು ಮನೆಗೆ. ನನ್ನ ಮಕ್ಕಳ ತಲೆಯಾಗ ಭಾಳ ಕೂದಲು ಬೆಳೆದಾವು, ಅದಕ್ಕೆ ನೀನು ಏನು ಮಾಡು, ಒಂದಿಷ್ಟು ಸ್ವಚ್ಛ ಮಾಡಕ್ಕಂತಿ ಬಾ ಅಂತ ಕರೆಸಿದಳು ಮನೆಗೆ ಕರೆಸಿ ಹೇಳ್ತಾಳೆ, ಒಂದು ತಲೆ ಸ್ವಚ್ಛ ಮಾಡಕ್ಕೆ ಎಷ್ಟು ತೊಗೊತಿದಿ ಅಂತ ಕೇಳಿದಳು ಹೆಣ್ಮಗಳು. ಅವ ಅಂದ, ಒಂದು ತಲೆ ಇಲ್ಲ ನಂದು, ₹1 3 ತಲೆ ಅಂದವ. ಏನಂದ? ₹1 3 ತಲೆ ಸ್ವಚ್ಛ ಮಾಡತ್ತೀನಿ ಅಂದ. ಭಾಳ ಚಲೋ ಆತಂದ್ಲ. ಯಾಕೆ ₹1 3 ತಲೆ ಅಂದ್ರೆ ಗಳಿಸೋರಲ್ಲಿ ಇವರು ಲೆಕ್ಕ ಹಾಕಿ ಭಾಳ ಚಲೋ ಆತಪ್ಪ, ಪುಣ್ಯಾತ್ಮ, ನಿನ್ನಂತವ ಎಲ್ಲ ಊರಾಗನೂ ಸಿಗ್ಬೇಕಂದ್ಲು. ₹1 ಕೊಡ್ತೀನಿ, ಹಾಗಾದ್ರೆ 3 ತಲೆ ಸ್ವಚ್ಛ ಮಾಡಂದಳು. ಆಯ್ತಂದ. 2 ಹುಡುಗರು ಇದ್ರಲ್ಲ ಮನ್ಯಾಗ, ಅವನು 2 ಮುಂದೆ ಕುಡಿಸಿದ್ಲು. ಅವ ಮಸ್ಕೊಂಡ ಬಂದಿದ್ದ ಕತ್ತಿನ ಬರ ಹೊಡೆದು ಹೋಗದ. 2 ಹುಡುಗರದು 5 ನಿಮಿಷನ್ಯಾಗ ತಲೆ ಸ್ವಚ್ಛ ಆತು. ಆವಾಗ ₹1 ಕೊಡು ಅಂದವ. ನಾಯಕ್ಕೆ ಕೊಡಲಿ ಅಂದ್ಲು. ನೀ ಏನು ಹೇಳಿದಿ? ₹1 3 ತಲೆ ಎಂದಿದಿ, ಮತ್ತು 2 ಮಾಡಿದಿ, ನಾಯಕ್ಕೆ ಕೊಡಲಿ, ಇನ್ನೊಂದು ತಲೆ ಮಾಡಂದ್ಲು. ಅವಾಗ ಇವ ಅಂದ, ಇನ್ನೊಂದು ತಲೆ ಎಲ್ಲೈತಿ ಕರ್ಕೊಂಡು ಬಾ ಅಂದ. ಇಲ್ಲ, ನಮ್ಮ ಹೊಲಕ್ಕೆ ಹೋಗ್ಯಾನ, ಅವ ಸಂಜೆ ಮಾಡಿ ಬರ್ತಾನೆ, ಅವ ಬರುತ್ತಾನೆ, ಇಲ್ಲೇ ಇರು ಅಂದಳು. ಅವ ಯಾವಾಗ ಬರ್ಬೇಕು, ಅಲ್ಲಿ ತನಕ ಇವ ಕೂಡ್ಬೇಕಂತ. ಇವ ಅಂದ, ನಿಮ್ಮಂಥವ್ರು ರಗಡು ಮಂದಿ ಊರಾಗ ನನಗೆ ಕಾಯ್ಕೋತ ನಿಂತಾರ ಮುಂದಿನ ಮನೆಯವರು, ನಿಮ್ಮ ಮನೆ ಯಾವ ಹೊಲದಾಗಿದ್ದ ಬರೋ ತನಕ ನಾ ಯಾಕೆ ಇಲ್ಲಿ ನಿಲ್ಲಕ್ಕೆ ಹೋಗಲಿ, ನಂದು ಕಾಯಕವೇ ಕೈಲಾಸದ, ಇದನ್ನು ಮಾಡಿದ್ರನ ಜೀವನ ನಂದು. ನಿಮ್ಮ ಮನೆ ಯಾವ ಬರುತ್ತಾನ ನನಗಿಲ್ಲಿ ಇರೋಕ್ಕಾಗೋದಿಲ್ಲ, ನಂದು ₹1 ಕೊಡು, ನಾ ಹೋಗ್ತೀನಿ ಅಂತೀವ. ಅವಾಗ ಭಾಳ ತೊಂದರೆ ಅನಿಸಿತು ಹೆಣ್ಮಗಳಿಗೆ. ಏನು ಮಾಡೋದು? ಮನೆ ಯಾವ ಬರ್ಬೇಕಂದ್ರೆ ಸಂಜೆಕ್ಕೆ, ಅಲ್ಲಿ ತನನರ ಇವ ನಿಲ್ಲುವುದಿಲ್ಲ. ಈಗ ರೊಕ್ಕಾರ ಬೇಡಾಕತ್ಯಾನ, ಏನು ಮಾಡ್ಬೇಕಂತ ತಿಳ್ಕೊಂಡು ಕೊನೆಗೆ ಈಗ ₹1 ಕೊಟ್ಟಿದ್ರೆ ಮುಗಿತಿತ್ತು, ಆದ್ರೆ ಕೊಟ್ಟರೆ ಹಾನಿ ಆಗುತ್ತಲ್ಲ, ಇನ್ನೊಂದು ತಲೆ ಲುಕ್ಷಣೆ ಆಗುತ್ತಲ್ಲ. ಹೆಣ್ಮಗಳು ಹಿಂಗೆ ವಿಚಾರ ಮಾಡಿದ್ಲಲ್ಲ. ಅವ ಬರುತ್ತಾನ, ನೀನು ನಿಲ್ಲಕ್ಕೆ ಆಗದಿದ್ರಪ್ಪ ಅಂದ್ರೆ ನಂದ ಮಾಡಿಬಿಡು ಅಂದ್ಲು. ಅವಂಗೇನು ಕಾಯಕವೇ ಕೈಲಾಸ, ಯಾರ್ದಾದ್ರೆ ಏನು ಕೂಡಂದವ. ಯಾಕೆ ಕತ್ತಿನ ಮಸ್ದಿದ್ದ ಕೂಡಂದ. ಈ ಹುಡುಗರದು ಕಣ್ಣು ತ್ಯಾರ್ದ ಮಾಡಿದ್ನ, ಈ ಹೆಣ್ಮಗಳದ್ದು ಕಣ್ಣು ಮುಚ್ಕೊಂಡು ಹೊಡೆದು ಹೋಗದ. ತಲೆಯಾಗಿ ಉಳಿಲಿಲ್ಲ. ₹1 ಉಳ್ಸಕ್ಕೆ ತಲೆ ಬಳಸ್ಕೊಂಡು ಕುಂತಲು ಹೆಣ್ಮಗಳು. ಕೂದಲಿದ್ರೆ ಚಂದ ಹೆಣ್ಮಕ್ಳು, ಇದ್ದದ್ದು ಒಂದಿವ್ಸ ಕೂದಲ ಕಳ್ಕೊಂಡು ಕುಂತಿದ್ಲು. ಇವ ಸಂಜೆಗೆ ಬಂದು ಹೊಲದಾಗಿದ್ದ, ಜೋಳ ಕೊಯ್ಯಕ್ಕೆ ಕರ್ಕೊಂಡು ಹೋಗಿದ್ನಲ್ಲ 10 ಮಂದಿನ, ಅವನು ಉಳಿಸ್ಕೊಂಡ ಬಂದಿದ್ದ, ಅವನು ಮಜಾದಾಗ ಬಂದಿದ್ದ. ಅವ ಬಂದು ಒಂದಿಷ್ಟು ನೀರು ಕೂಡ ಅಂದ ಕಾಲಿಗೆ. ನೀರು ತೊಗೊಂಡು ಬಂದ್ಲು ನೋಡ್ರಿ ಒಳಗಿದ್ದ. 25 ವರ್ಷ ಆಗೈತಿ ಲಗ್ನ ಆಗಿ. ಅವ ಅಂದ, ಯಾರು ನೀನು ಅಂದ. ಗೊತ್ತು ಸಿಗಬೇಕಲ್ಲ ಹೆಣ್ಮಗಳು. ಸೂರ್ಯ ಮ್ಯಾಲ ಕಾಣುವಲ್ಲ, ಮಿಂಚಾಕತ್ಯಾನ ಸೂರ್ಯ. ಯಾರು ನೀನು ಅಂದ. ಅವಾಗ ಹೆಣ್ಮಗಳಲ್ಲಿ, ಯಾಕೆ ಹೆಂಗೆ ಕಾಣತ್ತೆ ನಿನಗೆ ಅಂದ್ಲು. 25 ವರ್ಷ ಆಗೈತಿ ಲಗ್ನ ಆಗಿ, ನನಗೆ ಯಾರಂತ ಕೇಳ್ತೀಯ ಅಂದಳು. ಅವ ಅಂದ, ಮತ್ತು ನನಗೆ ಗೊತ್ತಿರ್ಲಾರ್ದಂಗೆ ಯಾವಾಗ ತಿರುಪತಿಗೆ ಹೋಗಿದ್ದೀಯ ಅಂದ. ಅವ ಏನಂದ, ನನಗೂ ಗೊತ್ತಿರ್ಲಾರ್ದಂಗೆ ನೀ ಯಾವಾಗ ತಿರುಪತಿಗೆ ಹೋಗಿ ಬಂದಿ ಅಂದ. ಅಂದ್ರೆ ತಿರುಪತಿಗೆ ಹೋಗಿ ಬಂದವ್ರದ್ದು ಆ ಆಕಾರ ಇರ್ತದ. ಈ ಹೆಣ್ಮಗಳು ಎಲ್ಲಿ ಹೋಗಿಲ್ಲ, ಆದರೂ ಆಕಾರ ಎಲ್ಲಿದು ಬಂದೈತಿ, ತಿರುಪತಿದು ಬಂತ. ಅವಾಗ ಅವ ಅಂದ, ಹಿಂಗ್ಯಾಕಾಗಿದಿ ಅಂದ. ನೀನೇ ಹೇಳಿದಲ್ಲ ಮನ್ಯಾಗ ಉಳ್ಸಂತ, ಉಳ್ಸಕ್ಕೆ ಹೋಗಿ ಹಿಂಗಾಗಿನಿ ಅಂದ್ಲು. ನಂದು ಬಿಡು, ನೀನು 10 ಜನ ಕರ್ಕೊಂಡು ಹೋಗಿದ್ದೆಲ್ಲ, ಮತ್ತು ನೀ ಹೆಂಗೆ ಉಳಿಸಿದೆ ಅಂತ ಕೇಳಿದಳು ಗಂಡನಿಗೆ. ಅವ ಅಂದ, 10 ಜನ ಏನು ಜೋಳ ಕೊಯ್ಯಕ್ಕೆ ಕರ್ಕೊಂಡು ಹೋಗಿದ್ನಲ್ಲ, ಮಧ್ಯಾಹ್ನ